ಲೈವ್ ಬರೋ ಉದ್ದೇಶ ಬರುವ 7ನೇ ತಾರೀಕಿನಂದು ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಿಮಿತ್ತವಾಗಿ ಮತದಾರರಲ್ಲಿ ವಿನಂತಿ ಮಾಡೋದಕ್ಕೋಸ್ಕರ ನಾನು ಇವತ್ತು ಲೈವ್ ಬರೋದಕ್ಕೆ ಕಾರಣ. ಮಾನ್ಯ ಮತದಾರರಲ್ಲಿ ವಿನಂತಿಸಿಕೊಳ್ಳೋದಂದರೆ, ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿ ನಡುವೆ ಪೈಪೋಟಿದ್ದು, ಯಾವ ಅಭ್ಯರ್ಥಿ ಸೂಕ್ತ ಪಕ್ಷ ಯಾವುದು ಬಿಟ್ಟದು ಗೊತ್ತಿಲ್ಲ. ಬಟ್ ಅಭಿವೃದ್ಧಿ ಪರವಾಗಿ ನಾವು ಮತ ಚಲಾಯಿಸಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕಾದ್ರೆ ಮತದಾರರು ವಿನಂತಿ ಮಾಡ್ತಾ ಇದ್ದೀವಿ. ಯಾವ ಬಿಜೆಪಿ ಅಭ್ಯರ್ಥಿ 5 ವರ್ಷ ಏನು ಅಧಿಕಾರ ಮಾಡಿದ 5 ವರ್ಷ ಯಾರಿಗೂ ಸಿಕ್ಕಿಲ್ಲ, ಎಲ್ಲಿ ಒಂದು ಶೂನ್ಯ ಸಾಧನೆ ಅದ, ಒಂದು ಏನು ಸಾಧನೆ ಇಲ್ಲ. ಅದಕ್ಕೋಸ್ಕರ ಅಂಥವ್ರಿಗೆ ಮತ್ತೆ ನಮ್ಮ ಜಿಲ್ಲೆ ಅವ್ರಿಗೆ ಕೊಡೋದು ಬೇಡ, ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗೋದು ಬೇಡ. ಅಭಿವೃದ್ಧಿ ಪಥದಲ್ಲಿ ಮುಂದುವರಿಬೇಕಪ್ಪ ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗಬೇಕು. ತಾವೆಲ್ಲ ಮತದಾರ ಪ್ರಭುಗಳು ಭಾಳ ಪ್ರಜ್ಞಾವಂತರಿದ್ದೀರಿ, ಪ್ರಜ್ಞೆಯಿಂದ ತಾವು ಮತ ಹಾಕ್ತಿರ್ತಾರೆ. ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕ ಬೇಡ್ಕೊಳ್ತಾ ಇದ್ದೀನಿ, ಮಾನ್ಯ ಕಾಂಗ್ರೆಸ್ಗೆ ಓಟ್ ಹಾಕ್ರಿ. ಕಾಂಗ್ರೆಸ್ ಓಟ್ ಹಾಕೋದ್ರಿಂದ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ನಾವು ಅಭಿವೃದ್ಧಿ. ಅದಕ್ಕೆ ಮಾನ್ಯ ಖರ್ಗೆ ಸಾಹೇಬರು ಈ ಜಿಲ್ಲೆಯ ಪ್ರಬುದ್ಧ ರಾಜಕಾರಣಿ, ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ದು. ಅದಕ್ಕೆ ಅವರಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ, ಅವ್ರ ಸ್ಥಾನಕ್ಕೆ ನಾವು ಬೆಲೆ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬೆಲೆ ಕೊಟ್ಟಂಗೆ ಆಗ್ತದೆ. ಅಭಿವೃದ್ಧಿ ಕಾರ್ಯಗಳು ಎಲ್ಲರ ಅಭಿವೃದ್ಧಿ ಆಗ್ಯದಪ್ಪ ಅಂದ್ರೆ ಅದು ಖರ್ಗೆ ಸಾಹೇಬರಿಂದ ಮಾತ್ರ ಅಭಿವೃದ್ಧಿ ಆಗಿದೆ ಈ ಜಿಲ್ಲೆ. ಅದಕ್ಕೋಸ್ಕರ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿರೋದ್ರೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕ ಬೇಡ್ಕೊಳ್ತಾ, ಮತ್ತು ನಮ್ಮ ಜಿಲ್ಲೆ 371 ಜೊತೆಯಲ್ಲಿ ಎಷ್ಟು ಅಭಿವೃದ್ಧಿ ಮಾಡೋದು, ಏರ್ಪೋರ್ಟ್ ಅದ, ಇವತ್ತು ESI ಅದ, ಸೆಂಟ್ರಲ್ ಯೂನಿವರ್ಸಿಟಿ ಅದ, ಜಿಮ್ಸ್ ಹಾಸ್ಪಿಟಲ್ ಅದ, ಜಯದೇವ್ ಹಾಸ್ಪಿಟಲ್ ಅದಪ್ಪ ಅಂದ್ರೆ ಇದಕ್ಕೆ ಕೊಡುಗೆ, ಅಪಾರವಾದ ಕೊಡುಗೆ ಖರ್ಗೆ ಸಾಹೇಬ್ರದ. ಅದಕ್ಕೆ ಖರ್ಗೆ ಸಾಹೇಬರು ಅಳಿಯರಾದಂಥ ಇಂಥ ರಾಧಾಕೃಷ್ಣ ದೊಡ್ಡಮನಿಯವರು ಒಳ್ಳೆ ಮುತ್ಸದ್ದಿ ರಾಜಕಾರಣ ಇರ್ತಾರೆ, ಮತ್ತು ಒಂದು ಒಳ್ಳೆಯ ಸಮಾಧಾನ ವ್ಯಕ್ತಿ ಇದ್ದಾರೆ, ಪ್ರತಿಯೊಬ್ಬರಿಗೆ ಸಿಗ್ತಾರ, ಎಲ್ಲರೂ ಕೆಲಸ ಮಾಡ್ತಾರೆ ಅಂತೇಳಿ ಅದಕ್ಕೆ ದಯವಿಟ್ಟು ತಾವೆಲ್ಲ ಮತದಾರ ಬಂದವರು ಪ್ರಬುದ್ಧತೆಯಿಂದ ಮತದಾನ ಮಾಡಿ ಬರುವ 7ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ತಾವೆಲ್ಲ ಸಹಕಾರ ಕೊಟ್ಟಿರುತ್ತೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.